ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ನಾವು ಮಟನ್ ಸಾರು ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ನಾಟಿ ಸ್ಟೈಲಲ್ಲಿ ಮಾಡೋದು. ಇದರಲ್ಲಿ ಏನೋ ಮಸಾಲ ಏನೋ ರೆಡಿ ಮಸಾಲ ಏನು ಹಾಕಲ್ಲ, ಎಲ್ಲ ನಾಟಿದೆ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ. ಬನ್ನಿ ಮಾಡೋದು ನೋಡೋಣ ಯಾವ ಥರ ಮಾಡೋದು ಅಂತ. ನೋಡಿ ಮಟನ್ಗೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳೋಣ ಏನೇನು ಬೇಕಂತ. ಮಟನ್ಗೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಣಕೊಬ್ಬರಿ ಒಂದು ಸ್ವಲ್ಪ, ಒಂದು 1/4 ಭಾಗ ಒಣಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಒಂದು ಈರುಳ್ಳಿ, ಆಮೇಲೆ 2 ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 2 ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಧನಿಯಾ ಪುಡಿ ಒಂದು 1.5 ಸ್ಪೂನಷ್ಟು ಐತೆ. ಅರಿಶಿನ ಒಂದು ಚಿಕ್ಕ ಸ್ಪೂನು, ಅಂದರೆ ದೊಡ್ಡ ಸ್ಪೂನಲ್ಲಿ 1/4 ಸ್ಪೂನು. 10 ಒಣಮೆಣ್ಸಿನ್ಕಾಯಿ. ಇದೆಲ್ಲ ರುಬ್ಕೊಳ್ಳೋಣ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು, ನೈಸಾಗಿರಬೇಕು, ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಸರಿ ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ನಾನು. 1 kg ಮಟನ್ ತೊಗೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. 1 kg ಇದೆ ಇದು ಮಟನ್ನು. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹೋಗೋ ಥರ ಈ ಥರದ ಹೋಲಿರೋ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಟನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದು ಮಟನ್ ಹುರ್ಕೊಬೇಕು ಫಸ್ಟ್ ಚೆನ್ನಾಗಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ಉಪ್ಪು ನಾನು, ಸಾರಿಗಾಗೋ ಅಷ್ಟು. ಲಾಸ್ಟಲ್ಲಿ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು. ಒಂದು ಅರಿಶಿನ ಹಾಕ್ಕೊಳ್ಳೋಣ. ಈಗ ನೋಡಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ವಿಡಿಯೋ ತೆಗಿಕ್ಕೆ ಯಾರೂ ಇಲ್ಲ, ನಾನೇ ತೆಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಂಗೆ ಹಿಂಗೆ ಬಂದರೆ ಬೇಜಾರು ಮಾಡ್ಕೊಂಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿರೋ ನೀರೆಲ್ಲ ಬರಬೇಕು ಆಚೆ, ಮತ್ತು ನೀರು ಬಿಟ್ಕೊಂಡು ಆ ನೀರು ಮತ್ತೆ ಇಮ್ರೋಗ್ಬೇಕು. ಆ ಥರ ಹುರ್ಕೊಬೇಕು. ಎಣ್ಣೆಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ನೀರು ಬಿಟ್ಕೊಂಡು ಇಮ್ರೋ ತನಕ. ನೋಡಿ ನೀರು ಬಿಟ್ಕೊಳ್ತಾ ಇದೆ ಆಲ್ರೆಡಿ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ ನೀರು ಎಷ್ಟೊಂದು ಬಿಟ್ಕೊಂಡಿದೆ. ಈ ನೀರೆಲ್ಲ ಮತ್ತೆ ಡ್ರೈ ಇಮ್ರಬೇಕು, ಆವಾಗಲೇ ಸ್ಮೆಲ್ ಬರದೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಚೆನ್ನಾಗಿ ನೀರು ಇಮ್ರಿ ಎಣ್ಣೆ ಬಿಟ್ಕೋಬೇಕು, ಅಷ್ಟು ತಕ್ಕ ಫ್ರೈ ಮಾಡಬೇಕು. ಬಿಟ್ಕೊಂಡಿರೋ ನೀರೆಲ್ಲ ಇಮ್ರಿ ಎಣ್ಣೆ ಬಿಟ್ಕೊಂಡ್ರೇ ಚೆನ್ನಾಗಿ ಟೇಸ್ಟ್ ಇರೋದು, ಸ್ಮೆಲ್ಲೂ ಬರಲ್ಲ. ಇದು ಇಮ್ಮರ್ಲಿ ಇನ್ನೂ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ. ನೋಡಿ ಎಣ್ಣೆ ಬಿಟ್ಕೊಂಡಿದೆ, ನೀರೆಲ್ಲ ಇಮ್ರೋಗವೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಇವಾಗ ರುಬ್ಕೊಂಡಿರೋ ಮಸಾಲ ಹಾಕೋಣ. ಈ ಮಸಾಲೆ ಫ್ರೈ ಆಗಬೇಕು. ಇದರ ಜೊತೆ ನಾವೇನು ಹುರ್ಕೊಂಡಿಲ್ವಲ್ಲ, ಅದಕ್ಕೆ
ಒಂದು 5 ನಿಮಿಷ ಫ್ರೈ ಆಗಲಿ ಇದು. ಚೆನ್ನಾಗಿ ಫ್ರೈ ಆಗಲಿ ಒಂದು 5 ನಿಮಿಷ. ಒಂದು 5 ನಿಮಿಷ ಆಗಿದೆ. ಸುಮ್ಮನೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ, ಸಾಕು. ಇವಾಗ ಮಿಕ್ಸಿಯಲ್ಲೇ ನೀರು ಹಾಕ್ಕೊಂಡು ಅದೆಲ್ಲ ಕ್ಲೀನಾಗಿ ಮಸಾಲೆ ಎಲ್ಲ ತೊಳ್ಕೊಂಡು ಅದೇ ನೀರು, ಮಿಕ್ಸಿಯಲ್ಲಿರೋ ನೀರೇ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಒಂದು 5 ವಿಸಿಲ್ ಕೂಗಿಸ್ತೀನಿ ನಾನು. ಸ್ವಲ್ಪ ನೀರು ಇಮರುತ್ತೆ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನೀರನ್ನ. ನೋಡಿ, ನೀರು ಸಾಕಾಗುತ್ತೆ. ಈ ಥರ ಇದ್ರೆ ಸಾಕು ನೀರು. ನೋಡಿ, ಈ ಇಷ್ಟು ಸಾಕಾಗುತ್ತೆ. ಇಷ್ಟು ತೆಳ್ಳಗೆ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ನಮ್ಗೆ ಅಷ್ಟು ತೆಳ್ಳಗೇನು ಬೇಕಾಗಿಲ್ಲ, ಮೀಡಿಯಮ್ ಆಗಿರ್ಬೇಕು ನಮಗೆ. ಈ ನೀರು ಸಾಕಾಗುತ್ತೆ. ಕುಕ್ಕರ್ ಮುಚ್ಚಿಕೊಂಡು ಉಪ್ಪು ನೋಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನಮ್ಗೆ ಉಪ್ಪು ಸರಿಯಾಗಿದೆ. ನಿಮ್ಗೆ ಉಪ್ಪು ಬೇಕಾದರೆ ನೋಡ್ಕೊಂಡು ಈ ಟೈಮಲ್ಲಿ ಹಾಕ್ಕೋಬೋದು. ಇವಾಗ ಮುಚ್ಚಿಕ್ಕೋಣ. ಒಂದು 5 ವಿಸಿಲ್ ಬೇಕು, ಚೆನ್ನಾಗಿ ಬೇಯಬೇಕು ಅಂದರೆ, ಮೆತ್ತಗಿರಬೇಕು ಅಂದರೆ. ಇಲ್ಲ ಮೀಡಿಯಮಾಗಿ ಅಂದರೆ ಒಂದು 3 ವಿಸಿಲ್ ಸಾಕು. ನಮಗೆ ಜಾಸ್ತಿ ಮೆತ್ತಗೆ ಬೇಯಬೇಕು, ಅದಕ್ಕೆ 5 ವಿಸಿಲ್ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಆಮೇಲೆ ನೋಡಿ, ಇದಕ್ಕೆ ನಾನೇನು ಎಕ್ಸ್ಟ್ರಾ ರೆಡಿ ಮಸಾಲೆ ಏನು ಹಾಕಿಲ್ಲ, ಎಲ್ಲ ನಾಟಿ ಮಸಾಲನೇ. ಎಲ್ಲ ನಾನು ರುಬ್ಬಿ ಹಾಕಿರೋದೇನೆ. ಎಕ್ಸ್ಟ್ರಾ ರೆಡಿ ಮಸಾಲ ಏನು ಹಾಕಿಲ್ಲ, ಗರಂ ಮಸಾಲ ಈ ಥರ ಏನೂ ಹಾಕಿಲ್ಲ, ಎಲ್ಲ ನಾಟಿ ಮಸಾಲನೇ ಹಾಕಿರೋದು. ಇದು 5 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ನಾನು ಐಯಲ್ಲೇ ಕೂಗಿಸ್ಕೊಳ್ತಾ ಇದ್ದೀನಿ. ಏನು ಸಿಮ್ಮೇನು ಮಾಡಿಕ್ಕಿಲ್ಲ, ಐಯಲ್ಲೇ 5 ವಿಸಿಲ್ ಕೂಗಲಿ. ನೋಡಿ, 5 ವಿಸಿಲ್ ಆಗಿದೆ, ತಣ್ಣಗಾಗಿದೆ. ನೋಡಿ, ಎಣ್ಣೆ ಹಿಂಗೆ ಬಿಟ್ಕೊಂಡಿದೆ. ಮಟನ್ನಲ್ಲಿರೋದೇ ಇದೆಲ್ಲ ಎಣ್ಣೆ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ನಮಗೆ ಎಷ್ಟು ತೆಳ್ಳಗಿದ್ರೆ ಸಾಕು. ನೀವು ತಣ್ಣಗಾದ್ರೆ ಗಟ್ಟಿ ಆಗುತ್ತೆ. ಮುದ್ದೆ ಜೊತೆಗೆ ಇಷ್ಟು ತೆಳ್ಳಗಿರಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ ಸಾರು. ನೋಡಿ, ರೆಡಿ ಆಗಿದೆ. ನೋಡಿ, ಮುದ್ದೆ ಜೊತೆ ಮಟನ್ ಸಾರು ರೆಡಿಯಾಗಿದೆ. ನಾಟಿ ಸ್ಟೈಲಲ್ಲಿ ಮಾಡಿರೋದು, ನಾನೇನು ಎಕ್ಸ್ಟ್ರಾ ಮಸಾಲೆ ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತದೆ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮಟನ್ ಸಾರು ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದ್ಸರಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಟ್ರೈ ಮಾಡಿ ನೋಡಿ. ನೀವು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾವು ಯಾವ ಥರ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರಾ ಅಂತ. ಟೇಸ್ಟು ಡಿಫ್ರೆಂಟ್ ನಾನು ಮಾಡೋದು. ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ಥ್ಯಾಂಕ್ ಯು.